ಇನ್ನು ಮಲೆನಾಡು ಮತ್ತು ಪಶ್ಚಿಮ ಘಟ್ಟದಲ್ಲಿ ಮುಂದುವರೆದಿದೆ ಮುಂಗಾರು ಮಳೆ. ಚಾರ್ಮಡಿ ಘಾಟ್ನ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ನಿಜ, ಈ ಟೈಮಲ್ಲಿ ಬಹಳ ಅದ್ಭುತವಾಗಿರುತ್ತೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಪ್ರವಾಸಿಗರು. ಆ ಭಾಗದಲ್ಲಿ ಹೋಗ್ಬೇಕಾದ್ರೆ ನೀವು ಮಂಗಳೂರಿಗೆ ಹೋಗಬೇಕು ಅಂತಂದರೆ ಅದೇ ರೋಡಲ್ಲಿ ಹೋಗೋದು. ಮಲೆನಾಡಲ್ಲಿ ಮಳೆ ಮುಂದುವರೆದಿರೋದ್ರಿಂದ ನಿಮಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲೇ ಸುಮಾರು 10-12 ಫಾಲ್ಸ್ಗಳು ಸಿಗ್ತವೆ. ಜೊತೆಗೆ ಫುಲ್ ಕ್ಲೌಡ್ ಕವರ್ ಆಗಿದೆ. ನೋಡ್ತಾ ಇದ್ದೀರಾ ದೃಶ್ಯ. ಒಂದು ಕಡೆ ತುಂತುರು ಮಳೆ, ಇನ್ನೊಂದು ಕಡೆ ಕ್ಲೌಡ್ ಕಂಪ್ಲೀಟ್ ಬೆಟ್ಟ ಗುಡ್ಡಗಳನ್ನ ಆವರಿಸ್ಕೊಂಡಿರುತ್ತೆ. ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಹಾಗಾಗಿ ನಿಮಗೆ ರೋಡಲ್ಲಿ ಹೋಗ್ತಿರೋರು ಎಲ್ಲ ಕಾರ್ಗಳನ್ನು ರೋಡ್ ಸೈಡಲ್ಲಿ ಹಾಕ್ಬಿಟ್ಟು ಈ ಸೆಲ್ಫಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮುಗಿಲೆತ್ತರದ ಬೆಟ್ಟ ಗುಡ್ಡಗಳು, ಕಣ್ಣಿನ ದೃಷ್ಟಿ ಮುಗಿದರೂ ಮುಗಿಯದ ಪ್ರಕೃತಿ ಮಾತೆಯ ನೈಜ ಸೌಂದರ್ಯ, ಕ್ಷಣಕ್ಕೊಮ್ಮೆ ಬದಲಾಗುವಂಥ ವಾತಾವರಣ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಸಂಪರ್ಕ ಕಲ್ಪಿಸುವಂಥ ಚಾರ್ಮಾಡಿ ಘಾಟಿಯ ಸೌಂದರ್ಯವನ್ನು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೆ. ಇಲ್ಲಿನ ಸೌಂದರ್ಯಕ್ಕೆ ಮಾರು ಹೋಗದಂಥ ಪ್ರವಾಸಿಗರೇ ಇಲ್ಲ. ಹಾಗಾಗಿ ಈ ಮಾರ್ಗದಲ್ಲಿ ಓಡಾಡುವಂಥ ಪ್ರತಿಯೊಬ್ಬರು ಪ್ರವಾಸಿಗರು ಕೂಡ ಈ ಪ್ರಕೃತಿಯ ನೈಜ ಸೌಂದರ್ಯದಲ್ಲಿ ಕೆಲ ಕ್ಷಣಗಳ ಕಾಲ ಮಿಂದೆದ್ದೇ ಮುಂದೆ ಹೋಗುವಂಥದ್ದು. ನಾನೀಗ ಆ ರೀತಿಯಂಥ ಒಂದು ಅತ್ಯದ್ಭುತವಾದಂಥ ಆ ಸ್ಥಳದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಏನು ಆ ಒಂದು ಚಾರ್ಮಾಡಿ ಘಾಟಿಯ ಮಾರ್ಗ. ಈ ಮಾರ್ಗದಲ್ಲಿ ಸುಮಾರು 22 ಕಿಲೋಮೀಟರ್ ವ್ಯಾಪ್ತಿಯ ಸಂಪೂರ್ಣವಾಗಿ ಇದೇ ರೀತಿಯಂಥ ಒಂದು ಬೆಟ್ಟ ಗುಡ್ಡಗಳು ಇರುವಂಥದ್ದು. ಅಂತಂದರೆ ಬೆಟ್ಟ ಗುಡ್ಡಗಳು ಅಂತಂದರೆ ಕಣ್ಣಿನ ದೃಷ್ಟಿ ಮುಗಿದ್ರೂ ಕೂಡ ಮುಗಿಯದಂಥ ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ಒಂದು ಮಾರ್ಗ. ಅಂದರೆ ಈ ಮಾರ್ಗವನ್ನು ಸಂಪೂರ್ಣ ವರ್ಷ ಪೂರ್ತಿ ಇದೇ ರೀತಿಯಾಗಿ ಇರೋದ್ರಿಂದ ಈ ಒಂದು ಮಾರ್ಗವನ್ನು ತುಂಬು ಮುತ್ತೈದೆ ಅಂತಲೂ ಕೂಡ, ಅಂತಂದರೆ ಹಚ್ಚ ಹಸಿರಿನಿಂದ ಕಂಗೊಳಿಸುವಂಥ ತುಂಬು ಮುತ್ತೈದೆ ಅಂತಲೂ ಕೂಡ ಕರೆಯುವಂಥದ್ದು. ನಿಸರ್ಗ ಮಾತೆಗೆ ಮಲ್ಲಿಗೆ ಹೂವು ಮುಡಿದಂತೆ ಭಾಸವಾಗುತ್ತೆ ಅನ್ನೋದು ಕೂಡ ಕೆಲ ಪ್ರವಾಸಿಗರ ಮಾತಾಗಿರುವಂಥದ್ದು. ಯಾಕೆಂದರೆ ನಾವು ನೋಡ್ಬೋದು, ಈ ಮಾರ್ಗದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ಧಾರಾಕಾರವಾಗಿ ಮಳೆ ಬಂದರೆ ಮತ್ತೆ ಸುಮಾರು ಒಂದು 15-20 ನಿಮಿಷಗಳ ಕಾಲ, ಅರ್ಧ ಗಂಟೆಗಳ ಕಾಲ ಸಂಪೂರ್ಣವಾಗಿ ಬಿಸಿಲು ಬರುವಂಥದ್ದು. ಹಾಗಾಗಿ ಇಲ್ಲಿನ ಸೌಂದರ್ಯ ಸಂಪೂರ್ಣವಾಗಿ ಕ್ಷಣಕ್ಕೊಮ್ಮೆ ಬದಲಾಗುವಂಥದ್ದು. ಹಾಗಾಗಿ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥವ್ರು ಈ ಒಂದು ನೈಜ ಸೊಬಗನ್ನು ಕರ್ನಾಟಕದ ಊಟಿ ಅಂತಲೂ ಕೂಡ ಕೆಲವರು ಬಣ್ಣಿಸಿರೋದುಂಟು. ಜೊತೆಗೆ ಈ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 100 ಸಣ್ಣ ಜಲಪಾತಗಳು ಕೂಡ ಇರುವಂಥದ್ದು. ಆ ಒಂದು ಜಲಪಾತಗಳ ಒಂದು ನೈಜ ಸೌಂದರ್ಯದಲ್ಲೂ ಕೂಡ ಪ್ರವಾಸಿಗರು ಸ್ವಲ್ಪ ಹೊತ್ತುಗಳ ಕಾಲ ಮಿಂದು ಅದರಲ್ಲಿ ಸ್ನಾನವನ್ನು ಮಾಡಿಕೊಂಡು ಫೋಟೋ ತಗೊಂಡು ಸೆಲ್ಫಿ ಹೊಡ್ಕೊಂಡು ಎಂಜಾಯ್ ಮಾಡೋದು ಉಂಟು. ಹಾಗಾಗಿ ಈ ಒಂದು ಮಾರ್ಗ ಅಂತಂದರೆ 365 ದಿನವೂ ಕಾಲ ಈ ಒಂದು ಪ್ರಕೃತಿ ಸೌಂದರ್ಯ ಹೀಗೆ ಇರುವಂಥದ್ದು. ಹಾಗಾಗಿ ಈ ಒಂದು ಮಾರ್ಗವನ್ನು ಕರ್ನಾಟಕದ ಜನ ಅಂತಂದರೆ ಈ ಮಾರ್ಗದಲ್ಲಿ ಏನು ಧರ್ಮಸ್ಥಳಕ್ಕೆ ಹೋಗುವಂಥರಾಗ್ಬೋದು, ಮತ್ತು ಉಡುಪಿ ಮಂಗಳೂರಿಗೆ ಆಸ್ಪತ್ರೆಗಳಿಗೆ ಹೋಗುವಂಥರಾಗ್ಬೋದು, ಅಥವಾ ಶಿಕ್ಷಣಕ್ಕೆ ಹೋಗುವಂಥರಾಗ್ಬೋದು, ಈಗ ಪ್ರತಿಯೊಬ್ಬರು ಕೂಡ ಈ ಒಂದು ಮಾರ್ಗವನ್ನು ಕರ್ನಾಟಕದ ಊಟಿ ಅಂತಲೇ ಕರೆಯುವಂಥದ್ದು. ಯಾಕೆಂತಂದರೆ ಇಲ್ಲಿನ ಸೌಂದರ್ಯ ಅಷ್ಟು ಸೊಬಗಾಗಿ ಕೂಡಿರುವಂಥದ್ದು. ಕ್ಷಣಕ್ಕೊಮ್ಮೆ ಬದಲಾಗುವಂಥ ವಾತಾವರಣ, ಕ್ಷಣಕ್ಕೊಮ್ಮೆ ಬಂದೋಗುವಂಥ ಮಳೆ, ಅದರಲ್ಲೂ ಮಳೆಗಾಲ ಏನು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಒಂದು 4-5 ತಿಂಗಳ ಕಾಲ ಈ ಒಂದು ಸೌಂದರ್ಯಕ್ಕೆ ಸರಿಸಾಟಿಯೇ ಇಲ್ಲ ಅಂತಲೂ ಕೂಡ ಹೇಳ್ಬೋದಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಇನ್ನು ಉಡುಪಿ ಜಿಲ್ಲೆಗೆ ಹೋಗೋಣ. ಉಡುಪಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾದ ಮುಂಗಾರು ಆರ್ಭಟ ಜೋರಾಗ್ತಾ ಇದೆ. ಕಾರ್ಕಳ, ಹೆಬ್ರಿ ತಾಲೂಕಿನಲ್ಲಂತೂ ಧಾರಾಕಾರ ಮಳೆಯಾಗಿದೆ. ಉಡುಪಿಯ ಕಾರ್ಕಳ, ಹೆಬ್ರಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ. ತುಂಬಿ ಹರಿತಾ ಇದೆ ಪಾಪನಾಶಿನಿ, ಪಿನಾಕಿನಿ, ಸುವರ್ಣ ನದಿ. ಕಾಪು ತಾಲೂಕಿನತ್ತ ಭಾರಿ ಪ್ರಮಾಣದ ನೀರು ಬರ್ತಾ ಇದೆ. ಮಟ್ಟು, ಕಾಪು ಸಮುದ್ರ ತೀರದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಮುಂದಿನ 4 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಕೊಡಲಾಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಇದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನಲ್ಲಂತೂ ಕಾರ್ಕಳ, ಹೆಬ್ರಿ ಆ ಭಾಗದಲ್ಲಿ ನೋಡಿ ಜಮೀನಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ವಿಪರೀತ ಪ್ರಮಾಣದಲ್ಲಿ ಮಳೆ ಬಂದಿದೆ. ಹಾಗೆಯೇ ಆ ಭಾಗದಲ್ಲಿ ಬರ್ತಕ್ಕಂಥ ಕೆಲವು ಉಪನದಿಗಳು ಪಾಪನಾಶಿನಿ, ಪಿನಾಕಿನಿ, ಸುವರ್ಣ ನದಿ ಎಲ್ಲ ತುಂಬಿ ಹರಿತಾ ಇದೆ. ಇನ್ನು ಮಟ್ಟು, ಕಾಪು ಈ ಸಮುದ್ರ ತೀರದಲ್ಲೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಉಡುಪಿ ಜಿಲ್ಲೆಯಾದ್ಯಂತ ಕಂಟಿನ್ಯೂಸ್ ಆಗಿ 10 ದಿವಸಗಳಿಂದ ಮಳೆ ಸುರಿತಾ ಇದೆ. ಕೆಲವು ತಗ್ಗು ಪ್ರದೇಶಗಳಿಗೆ ನೆರೆ ಹಾವಳಿ ಆಗಿದ್ದು ಬಿಟ್ಟರೆ ಇದು ಬೇಸಾಯ ಮಾಡುವಂಥವರಿಗೆ, ಕೃಷಿಗೆ ಇದು ವರದಾನ ಆಗಿರುವಂತಹ ಮಳೆ. ಅಡಿಕೆ ಬೆಳೆಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಯಾಕಂದರೆ ನಿರಂತರವಾಗಿ 10 ದಿವಸ ಮಳೆ ಬಂದರೆ ಕೊಳೆ ರೋಗ ಆವರಿಸ್ತದೆ ಅನ್ನುವಂಥದ್ದು. ಆದರೆ ಭತ್ತದ ಬೇಸಾಯಕ್ಕೆ ಇದೊಂದು ವರದಾನ. ನಾವು ನೋಡ್ಬೋದು, ಭತ್ತ ನಾಟಿ ಮಾಡಿ ಸುಮಾರು 10-15 ದಿವಸ ಆದಂತಹ ಗದ್ದೆಯಲ್ಲಿ ನಾವಿದ್ದೇವೆ. ಅಂದರೆ ಜೀವ ಕಳೆ ಪಡ್ಕೊಂಡಂತಹ ಗದ್ದೆಗಳಿಗೆ ನೆರೆ ಬಿದ್ದರೂ ಕೂಡ ಯಾವ
ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಬೇಸಾಯಗಾರರ ಮಾತು. ಆದರೆ ಸಮಸ್ಯೆ ಆಗಿರುವಂಥದ್ದು ಬೈಂದೂರು ಆಗಿರ್ಬೋದು ಅಥವಾ ಕುಂದಾಪುರ, ಕಮಲಶಿಲೆ ಈ ಭಾಗದಲ್ಲಿ ಒಂದೆರಡು ದಿವಸದ ಹಿಂದೆ ಉಳುಮೆ ಮಾಡಿ ಬಿತ್ತನೆಯನ್ನು ಹಾಕಿದ್ದಾರೆ ಬೀಜ. ಅಲ್ಲಿ ನೋಡ್ಬೋದು ಪಕ್ಕದ ಗದ್ದೆಗಳು, ಬಿತ್ತನೆ ಹಾಕಿದಂತಹ ಗದ್ದೆಗಳು ಇನ್ನೂ ಕೂಡ ಮೊಳಕೆ ಬಂದಿಲ್ಲ. ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ 3-4 ದಿವಸ ಅಲ್ಲಿ ನೆರೆ ಆವರಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕೊಳೆತು ಹೋಗ್ತದೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 36,000 ಹೆಕ್ಟೇರ್ನಷ್ಟು ಭತ್ತದ ಬೇಸಾಯವನ್ನು ಮಾಡುವ ಟಾರ್ಗೆಟ್ ಇದೆ. ಕಳೆದ ಬಾರಿ ಅದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಯಾಕಂದರೆ ನಿರಂತರವಾಗಿ ಬರಗಾಲದ ವಾತಾವರಣ ಬಂದಿತ್ತು, ನಿಗದಿತ ಪ್ರಮಾಣದಲ್ಲಿ ಮಳೆಯೇ ಬಂದಿರಲಿಲ್ಲ. ಆದರೆ ಈ ಬಾರಿ IMDA ಹೇಳಿದೆ ಬಹಳಷ್ಟು ಉತ್ತಮವಾದ ವಾತಾವರಣ ಇವತ್ತು ಕರ್ನಾಟಕ ಆಗಿರ್ಬೋದು ಅಥವಾ ಭಾರತದಲ್ಲಿ ಇದೆ ಅನ್ನುವಂಥದ್ದು. ಅದು ಸತ್ಯ ಕೂಡ ಆಗ್ತಾ ಇದೆ. ಆರ್ದ್ರೆ ನಕ್ಷತ್ರದಲ್ಲಿ ಉತ್ತಮವಾಗಿ ಮಳೆ ಆಗಿತ್ತು, ಈಗ ಪುನರ್ವಸು ನಕ್ಷತ್ರ ಬದಲಾಗಿದೆ. ಈ ಬಾರಿ ಕೂಡ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ. ನಾವು ಇವಾಗ ನೋಡ್ತಾ ಇದ್ದೇವೆ, ಇದು ಬಯಲು ಅಂತೇಳಿ, ಬಯಲು ಗದ್ದೆಯಲ್ಲಿ ಉತ್ತಮವಾದ ಬೇಸಾಯ ಆಗ್ತಾ ಇರುವಂಥದ್ದು. ಅಂದರೆ ನೀರಾವರಿ ಜಮೀನಿನಲ್ಲಿ ಉತ್ತಮವಾದ ನೀರಾಗಿದೆ. ಆದರೆ ಗುಡ್ಡಗಳನ್ನು ಕಡಿದು ಬೆಟ್ಟು ಗದ್ದೆಗಳನ್ನು ಮಾಡ್ತಾರೆ, ಅಲ್ಲೂ ಕೂಡ ಉತ್ತಮವಾದ ಬೇಸಾಯ ಆಗಿರುವುದನ್ನು ನಾವು ಈ ಭಾಗದ ಗದ್ದೆಗಳಲ್ಲಿ ನಾವು ನೋಡ್ಬೋದು.